ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನಾನು ರಾಜಕೀಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಇವತ್ತು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ನಾನೊಬ್ಬ ಸಿನಿಮಾದ ಗಂಭೀರ ವಿದ್ಯಾರ್ಥಿ. ಹಾಗೆಯೇ ಸಿನಿಮಾ ಪತ್ರಿಕೋದ್ಯಮವನ್ನು ಕೂಡ ಬಹಳ ಕಾಲ ಮಾಡಿದವನು. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅತಿ ಹೆಚ್ಚು ಸಂದರ್ಶನ ಮಾಡಿದ ಸಂತೋಷ ನನಗಿದೆ. ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಸಂದರ್ಶನ ಕೂಡ ಮಾಡಿದ್ದೇನೆ. ಹೀಗೆ ಹಲವು ನಟರ ಸಂದರ್ಶನಗಳನ್ನು ಮಾಡಿದ್ದೇನೆ. ನನ್ನ ವೃತ್ತಿ ಬದುಕಿನಲ್ಲಿ ಭಾಳ ಸಂತೋಷ ಕೊಡುವಂಥದ್ದು ಕಂಡ್ರೆ. ಇವತ್ತು ನಾನು ಮಾತನಾಡ್ತಾ ಇರುವುದು ಪುನೀತ್ ರಾಜ್ಕುಮಾರ್ ಮತ್ತು ಅವರ ಜೇಮ್ಸ್ ಚಿತ್ರದ ಬಗ್ಗೆ. ಕಳೆದ ಒಂದು 3-4 ದಿನಗಳಿಂದ ಜೇಮ್ಸ್ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದ ಹುಟ್ಟಿಕೊಂಡಿದೆ. ವಿವಾದದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಸಂಬಂಧಪಟ್ಟ ವಿವಾದ ಅಲ್ಲ ಅದು. ಆ ವಿವಾದ ಜೇಮ್ಸ್ ಚಿತ್ರದ ಪ್ರದರ್ಶನಕ್ಕೆ ಸಂಬಂಧಪಟ್ಟದ್ದು. ಜೇಮ್ಸ್ ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹಲವು ದಾಖಲೆಗಳನ್ನು ಮಾಡಿದೆ. ಒಂದು, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ. ಅದರ ಜೊತೆಗೆ ಪುನೀತ್ ಅವರಿಗೆ ಧ್ವನಿ ನೀಡಿದವರು ಶಿವರಾಜ್ ಕುಮಾರ್, ಅಣ್ಣ ಧ್ವನಿ ನೀಡಿದ ತಮ್ಮನ ಚಿತ್ರ. ಹೀಗೆ ಹಲವು ವಿಶೇಷತೆಗಳು ಜೇಮ್ಸ್ ಚಿತ್ರದ ಜೊತೆಗಿದೆ. ಅದರ ಜೊತೆಗೆ ಬಿಡುಗಡೆ ಆದ ಒಂದೇ ವಾರದಲ್ಲಿ 100 ಕೋಟಿ ರೂಪಾಯಿಯನ್ನು ಆ ಸಿನಿಮಾ ಸಂಗ್ರಹಿಸಿದೆ. ಈಗಲೂ ಕೂಡ ಯಶಸ್ವಿಯಾಗಿ ಸಿನಿಮಾ ಮುನ್ನಡೀತಾ ಇದೆ. ಸೊ ಈ ನಡುವೆ ಒಂದು ವಿವಾದ ಹುಟ್ಟುಕೊಡ್ತು. ಅಂದರೆ ಜೇಮ್ಸ್ ಚಿತ್ರವನ್ನು ತೆಗೆದು ಆ ಸ್ಥಳದಲ್ಲಿ ಬೇರೆ ಚಿತ್ರಗಳನ್ನು ಹಾಕಲಾಗ್ತಿದೆ. ಹಾಗೆ ನೋಡಿದರೆ ಇದು ಮೊದಲ ಸಲ ಅಲ್ಲ. ಹಲವಾರು ಕನ್ನಡ ಸಿನಿಮಾಗಳು ಪರಭಾಷಾ ಸಿನಿಮಾ ದಾಳಿಗೆ ತತ್ತರಿಸಿದ್ದಿದೆ. ಅದು ಹೊಸತಲ್ಲ. ಹಾಗೆಯೇ ಕನ್ನಡ ಚಿತ್ರರಂಗದ ಒಳಗಡೆ ಒಬ್ಬರ ಸಿನಿಮಾ ಯಶಸ್ವಿಯಾಗಿ ನಡೀತಾ ಇದ್ದಾಗ ಅದನ್ನು ಕಿತ್ತು ಕನ್ನಡದ ಇನ್ನೊಂದು ಸಿನಿಮಾ ಹಾಕಿದ ಹಲವು ಉದಾಹರಣೆಗಳು. ಆದ್ದರಿಂದ ಈ ಚಿತ್ರಮಂದಿರಕ್ಕೆ ಸಂಬಂಧಪಟ್ಟ ಈ ವಿಚಾರ ಏನಿದೆ, ಇದು ವಿವಾದ ಉಂಟಾದದ್ದು ಮೊದಲಲ್ಲ. ಈಗ ಇರುವ ಪ್ರಶ್ನೆ ಅಂದರೆ, ಕಾಶ್ಮೀರ ಫೈಲ್ಸ್ ಸಿನಿಮಾವನ್ನು ಜೇಮ್ಸ್ ಚಿತ್ರವನ್ನು ತೆಗೆದು ಆ ಥಿಯೇಟರ್ಗಳಲ್ಲಿ ಹಾಕಲಾಗಿದೆ ಅನ್ನುವ ವಿವಾದ 3-4 ದಿನದಿಂದ ಶುರುವಾಯಿತು. ಇವತ್ತು ಅದು ಬೇರೆ ರೂಪವನ್ನೇ ಪಡೆಯಿತು. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಮಾತುಕತೆ ನಡೆಸಿದರು. ಅದರಂತೆ ಫಿಲ್ಮ್ ಚೇಂಬರ್ಗೆ ಕರ್ನಾಟಕ ಫಿಲ್ಮ್ ಚೇಂಬರ್ಸ್ ಏನಿದೆ ಅದಕ್ಕೆ ಮೆರವಣಿಗೆ ನಡೆಸಿ ಕೆಲವರು ಅಲ್ಲಿ ದೂರುಗಳು ಸಲ್ಲಿಸಿದರು. ಅದರಂತೆ ಕನ್ನಡ ಹೋರಾಟಗಾರ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಯಾವುದೋ ಥಿಯೇಟರ್ಗೆ ಎದುರುಗಡೆ ಪ್ರತಿಭಟನೆ ಮಾಡಿದರು. ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಇದು ಗಂಭೀರ ಸ್ವರೂಪವನ್ನು ಪಡೆಯಿತು. ಈ ನಡುವೆ ಚಿತ್ರದ ನಿರ್ಮಾಪಕರು ಜೇಮ್ಸ್ ಚಿತ್ರದ ನಿರ್ಮಾಪಕರು ಹೇಳಿಕೆಯನ್ನು ಕೊಟ್ಟರು. ಅವರ ಹೇಳಿಕೆಯಲ್ಲಿ ಒಂದು ಸಣ್ಣ ದ್ವಂದ್ವ ಇತ್ತು. ಮೊದಲನೇದಾಗಿ ಅವರು ಹೇಳಿದ್ದು, ಈ ಜೇಮ್ಸ್ ಚಿತ್ರಕ್ಕೆ ಬೇರೆ ಯಾವುದೇ ಚಿತ್ರದಿಂದ ಹಾನಿ ಉಂಟಾಗಿಲ್ಲ, ತೊಂದರೆ ಉಂಟಾಗಿಲ್ಲ ಅನ್ನೋ ಮಾತನ್ನು. ಆದರೆ ಒಂದು 7-8 ಸಿನಿಮಾ ಮಂದಿರಗಳಲ್ಲಿ ಜೇಮ್ಸನ್ನು ತೆಗೆದು ಆರ್ ಏನು ತೆಲುಗು ಚಿತ್ರ ಇದೆ ಅದು ಬರ್ತಾ ಇದೆ, ನಾನು ಅದರ ಬಗ್ಗೆ ಮಾತನಾಡಿದ್ದೀನಿ ಅನ್ನೋದು ಹೇಳಿದರು. ಆದರೆ ಕಾಶ್ಮೀರಿ ಫೈಲ್ಸ್ ಸಿನಿಮಾ ಏನಿದೆ ಆ ಸಿನಿಮಾವನ್ನು ಮತ್ತೆ ಹಾಕಲಾಗ್ತಿದೆ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಆದರೆ ಈಗ ದೊರೆತಿರುವ ಅಂಕಿಅಂಶಗಳ ಪ್ರಕಾರ ಜೇಮ್ಸ್ ಚಿತ್ರದ ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಕಾಶ್ಮೀರಿ ಫೈಲ್ಸ್ ಏನಿದೆ ಅದು 50 ಥಿಯೇಟರ್ಗಳಲ್ಲಿ ಇದ್ದದ್ದು ಈಗ 100 ದಾಟಿದೆ. ಒಂದು ಕಾಶ್ಮೀರಿ ಫೈಲ್ಸ್ ಸಿನಿಮಾದ ಹಿಂದೆ ಅದರ ಬೆನ್ನಿಗೆ ಭಾರತೀಯ ಜನತಾ ಪಕ್ಷ ನಿಂತಿರುವುದು ಗುಟ್ಟಲ್ಲ. ಅದರ ಜೊತೆ ಎಲ್ಲೆಡೆಗೆ ಅವರು ಪ್ರಚಾರ ಮಾಡ್ತಾ ಬಂದಿದ್ದು ಕಾಶ್ಮೀರಿ ಫಿಲ್ಮ್ಸನ್ನು ನೋಡಿ ಅಂತ ಕೆಲವರು ಹೇಳಿದರು. ರೇಣುಕಾಚಾರ್ಯ ಅಂತವರು ಯಾರು ಕಾಶ್ಮೀರಿ ಫಿಲ್ಮ್ಸನ್ನು ನೋಡಲ್ವೋ ಅವರು ದೇಶದ್ರೋಹಿಗಳು ಅಂತ. ಅಂದರೆ ಕಾಶ್ಮೀರಿ ಫೈಲ್ ಸಿನಿಮಾಕ್ಕೂ ಸರ್ಕಾರಕ್ಕೂ ಇರುವ ಸಂಬಂಧ ಏನಿದೆ ಅದು ಸ್ಪಷ್ಟ ಆಗಿದೆ ಅಂತ. ಅಂದರೆ ಕಾಶ್ಮೀರಿ ಫೈಲ್ ಸಿನಿಮಾವನ್ನು ಅದಕ್ಕೆ ಉತ್ತೇಜನ ಕೊಡ್ತಾ ಹಿಂದೆ ನಿಂತ BJP ಮತ್ತು ಸರ್ಕಾರ ಏನಿದೆ ಅದನ್ನು ಇನ್ನಷ್ಟು ಕಾಲ ಚಿತ್ರಮಂದಿರಗಳಲ್ಲಿ ಓಡಿಸುವ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಅದರಂತೆ
ಕಾಶ್ಮೀರಿ ಫೈಲ್ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿಯನ್ನು ಸರ್ಕಾರ ನೀಡಿದೆ. ಅದೇ ರೀತಿ ಜೇಮ್ಸ್ ಚಿತ್ರಕ್ಕೆ ಕೊಡ್ಬೋದಾಗಿತ್ತಲ್ವ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಜೇಮ್ಸ್. ಕನ್ನಡ ನಾಡಿನ ಜನ ನೋಡಲಿ ಅಂತ ತೆರಿಗೆ ವಿನಾಯಿತಿಯನ್ನು ಜೇಮ್ಸ್ ಸಿನಿಮಾಕ್ಕೆ ಘೋಷಣೆ ಮಾಡ್ಬೋದಾಗಿತ್ತು. ಇನ್ನಷ್ಟು ಜನ ನೋಡಲಿ ಅನ್ಬೋದಾಗಿತ್ತು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಕೇವಲ ಒಬ್ಬ ನಟರಾಗಿ ಉಳಿದುಕೊಂಡವರಲ್ಲ. ಅವರ ನಿಧನದ ನಂತರ ಅವರ ಸಾಮಾಜಿಕ ಸೇವಾ ಕಾರ್ಯಗಳೇನಿವೆ ಅದು ಬಹಿರಂಗ ಆಗ್ತಾ ಇದೆ. ಅದನ್ನು ನೋಡಿ ಕೆಲವರು ಮೂಗಿನ ಮೇಲೆ ಬೆನ್ನು ಇಟ್ಕೊಂಡಿದ್ದಾರೆ. ಇವನ್ ಶಿವರಾಜ್ ಕುಮಾರ್ ನನ್ನ ತಮ್ಮ ಇಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಅನ್ನುವುದೇ ನಮಗೆ ಅರಿವಿರಲಿಲ್ಲ. ಅಂದರೆ ದಾನ ಮಾಡುವಾಗ ದಾನ ಮಾಡಿದ್ದು ಗೊತ್ತಾಗಬಾರ್ದಂತೆ, ಹಾಗಿದ್ದರೆ ಮಾತ್ರ ಫಲ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಏನು ದಾನ ಮಾಡಿದ್ರು ಅದನ್ನು ಗೊತ್ತಿಲ್ಲದಂತೆ ದಾನ ಮಾಡಿದ್ರು, ಗೊತ್ತಿಲ್ಲದಂತೆ ಸೇವೆ ಮಾಡಿದ್ರು. ವೃದ್ಧಾಶ್ರಮಗಳು, ಮಕ್ಕಳ ಅಬಲ ಎಲ್ಲ ಕಡೆ ಕೂಡ ಅವರು ಸೇವೆ ಮಾಡ್ತಾ ಇದ್ದಿದ್ದು ಗೊತ್ತಾಯಿತು. ಅದನ್ನಾದರೂ ಪರಿಗಣಿಸಿ ಸರ್ಕಾರ ತೆರಿಗೆ ವಿನಾಯಿತಿಯನ್ನು ಘೋಷಿಸಬಹುದಾಗಿತ್ತು. ಆದರೆ ಸರ್ಕಾರ ಅದನ್ನು ಮಾಡಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ಸಿನಿಮಾದ ಹಿಂದೆ ಇಡೀ ಸರ್ಕಾರ ಇದೆ ಅಂತ ಆದರೆ ಆಗ ಚಿತ್ರಮಂದಿರಗಳು ಅವ್ರು ಹೇಳಲೇಬೇಕು ಅಂತಲೂ ಇಲ್ಲ. ಆ ನಿರ್ಮಾಪಕರು ಯಾರು ಇದು ಮಾಡಿದರೆ ಸಾಕು ಹೆಚ್ಚು ಮಾಡ್ತಾರೆ. ಹಾಗಿದ್ದರೆ ಕಾಶ್ಮೀರಿ ಫೈಲ್ ಸಿನಿಮಾ ನೋಡಿ ಮಾತ್ರ ದೇಶಭಕ್ತಿ ಉಂಟಾಗುತ್ತೆ ಅಂದರೆ ಸಿನಿಮಾ ನೋಡೋದು ಕೇವಲ ದೇಶಭಕ್ತಿಯನ್ನು ಹೆಚ್ಚು ಮಾಡೋದಕ್ಕೋ ಅಥವಾ ಸಿನಿಮಾವನ್ನು ಮನರಂಜನೆಗಾಗಿ ನೋಡ್ತಾರೆ. ಕೇವಲ ದೇಶಭಕ್ತಿಯನ್ನು ನಾವು ಹೆಚ್ಚು ಮಾಡೋದಾದ್ರೆ ಸಿನಿಮಾನ ಯಾಕೆ ಬೇಕು? ಆದರೆ ಇದರ ಹಿಂದೆ ಒಂದು ಉದ್ದೇಶ ಇದೆ, ಒಂದು ಎಜೆಂಡಾ ಇದೆ. ಮೊದಲನೇದಾಗಿ ಐತಿಹಾಸಿಕ ಅಂಶಗಳನ್ನು ಕಾಶ್ಮೀರಿ ಫೈಲ್ಸ್ ಸಿನಿಮಾದಲ್ಲಿ ತಿರುಚಲಾಗಿದೆ ಅನ್ನುವ ಆರೋಪ ಇದೆ. ಅದು ಒಂದು ಧರ್ಮದ ವಿರುದ್ಧ ಸಮಾಜದಲ್ಲಿ ಕತ್ತಿ ಮಸೆಯುವಂತೆ ಮಾಡುತ್ತೆ ಅನ್ನುವ ವಾದ ಇದೆ. ಅದರ ಜೊತೆಗೆ ಕೇವಲ ಹಿಂದೂ ಪಂಡಿತರ ಎಷ್ಟು ಜನ ಹತ್ಯೆಯಾದರು ಅನ್ನುವ ಸಂಖ್ಯೆಯನ್ನು, ಸುಳ್ಳು ಸಂಖ್ಯೆಯನ್ನು ನೀಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಅಂದರೆ ಕಾಶ್ಮೀರಿ ಪಂಡಿತರು 470-80 ಜನ ಸತ್ತಿದ್ದಾರೆ ಅಂತ ಸರ್ಕಾರಿ ಆದೇಶ ಹೇಳುತ್ತೆ. ಇದೇ ಸಂದರ್ಭದಲ್ಲಿ 15,000 ಮುಸ್ಲಿಮರು ಸತ್ತಿದ್ದಾರೆ. ಅಂದರೆ ವಿವಾದ ಇದೆ. ವಿವಾದ ಇರುವುದು ಕಾಶ್ಮೀರಿ ಫೈಲ್ ಸಿನಿಮಾದಲ್ಲೇ ಹೊರತು ಜೇಮ್ಸ್ ಚಿತ್ರದಲ್ಲ ಅಲ್ವಾ. ಇದು ಒಂದು ರೀತಿ ಜೇಮ್ಸ್ ಚಿತ್ರ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಗುವ ಒಂದು ಅಂತಿಮ ವಿದಾಯ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಪರಿಗಣಿಸಬೇಕು. ಆ ವಿದಾಯವನ್ನು ಜನ ಆ ವಿದಾಯವನ್ನು ಹೇಳಬೇಕು, ಸರ್ಕಾರ ಆ ವಿದಾಯವನ್ನು ಹೇಳಬೇಕು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಕೇವಲ ನಟರಾಗಿ ಉಳಿದಿರಲಿಲ್ಲ. ಸೊ ಆ ವಿದಾಯ ಹೇಳುವ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ. ಪುನೀತ್ ರಾಜ್ಕುಮಾರ್ ನನಗೆ ತುಂಬ ಹತ್ತಿರದವರಾಗಿದ್ದರು ಅಂತ ಹೇಳ್ಬಿಟ್ಟು 4 ಬಾರಿ ಅಲ್ಲಿ ಓಡಾಡಿ ಬಂದರೆ CM ಹೊರತು ಮುಂದೇನು ಮಾಡಿಲ್ಲ. ಸೊ ಈಗ ಎದ್ದಿರುವ ಈ ಪ್ರಶ್ನೆ ಏನಿದೆ, ಅದು ಸಿನಿಮಾ ಎಷ್ಟು ಚೆನ್ನಾಗಿದೆ ಇಲ್ಲ ಅನ್ನೋದು ಅಲ್ವೇ ಅಲ್ಲ. ಸಿನಿಮಾ ಚೆನ್ನಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಒಂದು ಸಿನಿಮಾ ಚೆನ್ನಾಗಿರುತ್ತೆ, ಒಂದು ಸಿನಿಮಾ ಕೆಟ್ಟದಾಗಿರುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳನ್ನು ನಾನು ನೋಡಿದರೆ ಕೆಲವು ಸಿನಿಮಾ ನನಗೆ ಇಷ್ಟ ಆಗಿದೆ, ಕೆಲವು ಇಷ್ಟ ಆಗಿದೆ. ಅದು ಮುಖ್ಯ ಅಲ್ವೇ ಅಲ್ಲ. ಅದರ ಜೊತೆಗೆ ಮಾಧ್ಯಮ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಲ್ಲಿಸುವ ಕಾರಣಕ್ಕಾಗಿ ಕಟು ವಿಮರ್ಶೆ ಮಾಡಿಲ್ಲ. ಯೂಸ್ವಲಿ ಕನ್ನಡ ಚಿತ್ರದ ಸಿನಿಮಾಗಳ ಕಟು ವಿಮರ್ಶೆ ಮಾಡಲ್ಲ. ಮಾಡಿದ ತಕ್ಷಣ ಸಿನಿಮಾ ಕೊಡ್ತಾಗುತ್ತೆ, ಬಿಸ್ನೆಸ್ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ಕಟುವಾದ ವಿಮರ್ಶೆ ಮಾಡಲ್ಲ. ಒಂದು ಹಂತದಲ್ಲಿ ಹೇಳ್ತಾರೆ, ಇನ್ನು ಡ್ರಾಬ್ಯಾಕ್ಸ್ ಇದೆ, ಅಲ್ಪ ಸ್ವಲ್ಪ ಆ ಕಡೆ ಮಾಡಿ ಹೇಳ್ತಾರೆ. ಈಗ ಮೂಲ ಪ್ರಶ್ನೆಗೆ ಬರೋದಾದರೆ, ಏನು ಥಿಯೇಟರ್ಗಳನ್ನು ಅಲ್ಲಿರುವ ಜೇಮ್ಸ್ ಚಿತ್ರವನ್ನು ತೆಗೆದು ಹಾಕಲಾಗಿದೆಯಾ ಅನ್ನೋದು ಪ್ರಶ್ನೆ. ಶಿವರಾಜ್ ಕುಮಾರ್ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ಈ ಬಗ್ಗೆ ಚರ್ಚೆ ನಡೆಸಿದರು ಅಂತ ಹೇಳಲಾಗಿದೆ. ಹೆಚ್ಚಿನ ವಿವರಗಳೇನು ಅದರ ಬಗ್ಗೆ ಲಭ್ಯ ಆಗಿಲ್ಲ. ಮುಖ್ಯಮಂತ್ರಿಗಳ ಮಾತುಕತೆಯಿಂದ ತನಗೆ ಸಂತೋಷ ಆಗಿದೆ ಅಂತ ಹೇಳಿದಂತಹ ಶಿವರಾಜ್ ಕುಮಾರ್ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಕೃತಜ್ಞತೆ ಸಲ್ಲಿಸೋದು ನಮ್ಮ ಸಂಪ್ರದಾಯ, ಹೆಲ್ಪ್ ಮಾಡಲೇ ಬಿಡಲಿ. ಅಥವಾ ಜೇಮ್ಸ್ ಚಿತ್ರ ಹೋಗಿ ಕಾಶ್ಮೀರಿ ಫೈಲ್ ಸಿನಿಮಾ ಬರಲಿ ಅನ್ನೋ ಕೆಲಸವನ್ನು ಮಾಡಿದರೂ ಕೂಡ ಅದನ್ನೇನು ಗುಪ್ತವಾಗಿ ಮಾಡಿಲ್ಲ, ಅದನ್ನು ಓಪನ್ ಆಗೇ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಫೈನ್, ಹೊರಗಡೆ ಬಂದಾಗ ಆಯಿತು ಮುಖ್ಯಮಂತ್ರಿಗಳು ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಬೇಕು. ಅದನ್ನು ಅವರು ಹೇಳಿದ್ದಾರೆ.
ಸೊ ಈಗಿರುವ ಪ್ರಶ್ನೆ, ಜೇಮ್ಸ್ ಚಿತ್ರವನ್ನು ತೆಗೆದು ಹಾಕಿದ್ದು ನಿಜಾನ ಅನ್ನೋದು. ಸೊ ಈಗಲೂ ಕೂಡ ನಿರ್ಮಾಪಕರ ಪ್ರಕಾರ 200 ಚಿಲ್ಲರೆ ಥಿಯೇಟರ್ಗಳಲ್ಲಿ ಜೇಮ್ಸ್ ಚಿತ್ರ ಪ್ರದರ್ಶನಗೊಳ್ತಾ ಇದೆ. ನನಗೆ ಅನ್ಯಾಯ ಆಗಿಲ್ವ ಅಂತ ಅವರು ಮಾತನ್ನು ಹೇಳಿದ್ದಾರೆ. ಸೊ ಆ ಮಾತನ್ನು ನಾವು ನಂಬಬೇಕು ಅಥವಾ ಇನ್ಯಾವುದೋ ಒತ್ತಡದಿಂದ ನಿರ್ಮಾಪಕರು ಆ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಡೀ ಇಶ್ಯೂದಲ್ಲಿ 2 ಭಾಗಗಳಿವೆ. ಒಂದು, ಕಾಶ್ಮೀರಿ ಫೈಲ್ ಸಿನಿಮಾದ ಹಿಂದೆ ಸರ್ಕಾರ ನಿಂತುಬಿಟ್ಟು ಅದನ್ನು ಅತಿ ಹೆಚ್ಚು ಪ್ರದರ್ಶನ ನಡೆಯುವಂತೆ ನೋಡಿಕೊಂಡಿದ್ದು. ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ನೋಡಬಾರ್ದು, ಯಾವುದು ಥಿಯೇಟರ್ಗಳಲ್ಲಿ ಇರಬೇಕು ಅನ್ನೋದೇನಿದೆ ಅದು ಸರ್ಕಾರದ ನಿರ್ಧಾರ ಅಲ್ಲ, ಜನರ ನಿರ್ಧಾರ. ಜನ ಬೇಕು ಅಂದರೆ ನೋಡ್ತಾರೆ, ಬೇಡ ಅಂತ ಬಿಡ್ತಾರೆ. ಈ ಸರ್ಕಾರದ್ದೇನು ದೊಣ್ಣೆ ನಾಯಕನ ಅಪ್ಪಣೆನಾಗಿದ್ದು ಇವ್ರು ಬಂದುಬಿಟ್ಟು ಈ ಸಿನಿಮಾ ನೋಡಿ ನಿಮ್ಮಲ್ಲಿ ದೇಶಭಕ್ತಿ ಇದಾಗುತ್ತೆ, ಹುಷಾರು, ನೀವು ಈ ಸಿನಿಮಾ ನೋಡದಿದ್ದರೆ ನೀವು ದೇಶದ್ರೋಹಿಗಳು. ಯಾವ ರೀತಿ ರಾಜಕಾರಣಿಗಳು ಇವರು? ಒಂದು ಸಿನಿಮಾ ಇಷ್ಟ ಆಗಬೇಕು, ಒಂದು ಸಿನಿಮಾ ಹೃದಯವನ್ನು ತಟ್ಟಬೇಕು, ಒಂದು ಸಿನಿಮಾ ಹೃದಯದ ಬಾಗಿಲನ್ನು ತೆಗಬೇಕು, ಒಂದು ಸಿನಿಮಾ ನಮ್ಮ ಆಲೋಚನೆಗೆ ಹತ್ತಬೇಕು, ಒಂದು ಸಿನಿಮಾ ನಮ್ಮ ಒಳಗೆ ಸತ್ಯ ದರ್ಶನ ಆಗುವಂತೆ ಮಾಡಬೇಕು. ಇದೆಲ್ಲ ಮಾಡಬೇಕು. ಆದರೆ ಸುಳ್ಳು ಅಂಕಿ ಅಂಶಗಳ ಆಧಾರದ ಮೇಲೆ ದೇಶದಲ್ಲಿ ಕೋಮುಗಲಭೆಯನ್ನು ಹೆಚ್ಚಿಸುವ, ಸಮಾಜವನ್ನು ಒಡೆಯುವ ಕೆಲಸ ಇದೆಯಲ್ಲ, ಆ ಕೆಲಸ ಮಾಡಿದ, ಆ ಕೆಲಸವನ್ನು ಪ್ರಚುರಪಡಿಸಿದ ಸಿನಿಮಾದ ಹಿಂದೆ ನೀವು ನಿಂತ್ಕೋತೀರಿ ಅಂತಂದರೆ ನೀವು ಸಮಾಜ ಒಂದಾಗಿರಬೇಕು ಅಂತ ಹೊರಟಿದ್ದೀರೋ, ಸಮಾಜ ಒಡಿಬೇಕು ಅಂತ ಹೊರಟಿದ್ದೀರೋ? ಏನು ನಿಮ್ಮ ಉದ್ದೇಶ? ರಾಜಕೀಯ ಲಾಭ ಬಿಟ್ಟು ಜಗತ್ತಿನಲ್ಲಿ ಬದುಕಿನಲ್ಲಿ ಇನ್ನೇನು ಇಲ್ವಾ? ರಾಜಕೀಯ ಲಾಭ ಜನ ನಿಮ್ಮನ್ನು ಒಪ್ಪಿದಷ್ಟು ಕಾಲ ನೀವು ಅಧಿಕಾರದಲ್ಲಿರ್ತೀರಿ, ಅದು ಜನ ತೀರ್ಮಾನ ಮಾಡ್ತಾರೆ. ಆದರೆ ನೀವು ಅಧಿಕಾರದಲ್ಲಿ ಇದ್ದಾಗ ನೀವೇನು ಮಾಡ್ತೀರಿ ಅಂತ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ನೀವು ಈ ದೇಶದ ಮುಖ್ಯಮಂತ್ರಿನೂ ಪ್ರಧಾನಮಂತ್ರಿನೂ ಆಗಿದ್ದೀರಿ. ಈ ದೇಶವನ್ನು ಉಳಿಸಿ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ, ಸಹಬಾಳ್ವೆ ಇರುವಂತೆ ಮಾಡಿ, ಜನರ ನಡುವೆ ಬೆಂಕಿ ಹಚ್ಚಬೇಡಿ. ನಿಮ್ಮದೇ ಹೇಳುತ್ತೆ ಅಪ್ರಿಯ ಸತ್ಯವನ್ನು ಹೇಳಬೇಕಾದ್ರೆ ಆಲೋಚನೆ ಮಾಡಬೇಕು ಅಂತ. ಇದು ಅಪ್ರಿಯ ಸತ್ಯ ಅಲ್ಲ, ಇದು ಸುಳ್ಳು. ನೀವು ಹೇಳ್ತಾ ಇರೋದು ಅಪ್ರಿಯ ಸತ್ಯ ಆಗಿದ್ದರೂ ನಾನು ಒಂದು ರೀತಿ ಒಪ್ಕೋತಾ ಇದ್ದೆ, ಓಕೆ ಫೈನ್, ನೋ ಇಶ್ಯೂ. ಇದು ಅಪ್ರಿಯ ಸತ್ಯ ಅಲ್ವಲ್ಲ, ಸುಳ್ಳುಗಳ ಆಧಾರದ ಮೇಲೆ ಸಿನಿಮಾ ನಿರ್ಮಾಣ ಮಾಡಿದ್ದೀರಿ. ಆ ಸಿನಿಮಾವನ್ನು ನೀವು ಎಲ್ಲೆಡೆಗೆ ತೋರಿಸಿ ಮುಂದಿನ ಚುನಾವಣೆಗೆ ಬೇಕಾದ ವೇದಿಕೆಯನ್ನು ಸೃಷ್ಟಿಸ್ಕೊಳ್ತೀವಿ. ಇದನ್ನು ಗಟ್ಟಿಯಾಗಿ ಹೇಳೋ ಧೈರ್ಯ ಕೂಡ ಕಾಂಗ್ರೆಸ್ಸಿಗಿರಲಿಲ್ಲ. ಕಾಂಗ್ರೆಸ್ ಎಲ್ಲ ಕಳ್ಕೊಬಿಟ್ಟು ಕೂತಿದ್ದಾರೆ. ಅವರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹಿಂಗೆ ಹೇಳಿದ್ರೆ ಈ ಮತ ತಪ್ಪು ಹೋಗ್ಬೋದು, ಹಿಂಗೆ ಆ ರೀತಿ ಒಂದು ಸ್ಟ್ಯಾಂಡ್ ಇಲ್ಲದೆ ಬಸ್ ಸ್ಟ್ಯಾಂಡ್ ಆದರೆ ಇದೇ ಪ್ರಾಬ್ಲಮ್. ಕಾಂಗ್ರೆಸ್ ಒಂದು ಬಸ್ ಸ್ಟ್ಯಾಂಡ್ ಟೈಪ್ ಆಗಿದೆ. ಯಾವ ವಿಷಯ, ಹಿಜಾಬ್ ವಿಷಯದಲ್ಲೂ ಸ್ಪಷ್ಟವಾಗಿ ಒಂದು ತೀರ್ಮಾನ ತಗೊಳ್ಳೋದು ಕಾಂಗ್ರೆಸ್ಸಿಗೆ ಆಗಿಲ್ಲ. ಅದು ಕಾಂಗ್ರೆಸ್ ಸಮಸ್ಯೆ. ಆದರೆ ಅಧಿಕಾರದಲ್ಲಿರುವ ನೀವು ಏನು ಮಾಡ್ತಾ ಇದ್ದೀರಿ? ಜೇಮ್ಸ್ ಸಿನಿಮಾ ನೋಡ್ತಾ ಇರುವಂಥ ಸಂದರ್ಭದಲ್ಲೇ, ಜನ ನೋಡ್ತಾ ಇರುವ ಸಂದರ್ಭದಲ್ಲೇ ಥಿಯೇಟ್ರ್ಗಳಿಂದ ಅವರಿಗೆ ಹೌಸ್ಫುಲ್ ಆಗ್ತಿದೆ. ಆ ಥಿಯೇಟ್ರ್ಗಳಿಂದ ಎತ್ತಿದ್ದು ತಪ್ಪು. ಜನ ಇಲ್ವ ಎತ್ತಿ RRR ಹಾಕಿ ಇನ್ನೊಂದು ಸಿನಿಮಾದರೂ ಹಾಕಿ, ನೋ ಇಶ್ಯೂ. ಅದು ಅವರಿಗೆ ವಿತರಕರಿಗೆ ಬಿಟ್ಟಿದ್ದು. ಥಿಯೇಟ್ರಿಗೆ ಜನ ಕಡಿಮೆ ಆದರೆ ಜನ ಬರುವವರೆಗೆ ಸಿನಿಮಾ ಅಲ್ಲಿ ಉಳಿಯುವಂತೆ ನೋಡ್ಕೋಬೇಕಾದ ಯಾರು ಜವಾಬ್ದಾರಿ? ಸೊ ಇಡೀ ಜೇಮ್ಸ್ ತಂಡದ ಮೂಲಗಳ ಪ್ರಕಾರ ನಿಯರ್ಲಿ ಸುಮಾರು 10 ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ ಅಷ್ಟು ನಡೀತಾ ಇದ್ದದ್ದನ್ನು, ತುಂಬ ಜನ ಬರ್ತಿರೋದನ್ನು ಎತ್ತಗಡೆ ಮಾಡಲಾಗ್ತಿದೆ ಅನ್ನೋ ಮಾತು ಕೇಳ್ತಾ ಇದ್ದೆ ಅಲ್ವಾ? ಹಾಗಂತ ನಾನು ಬೇರೆ ಸಿನಿಮಾನ ವಿರೋಧ ಮಾಡಲ್ಲ. RRR ಸಿನಿಮಾ ಬಿಡುಗಡೆ ಆಗಲಿ. ಭಾಷೆ, ಕಲೆಗೆ ಭಾಷೆ ಅನ್ನೋದಿಲ್ಲ ಅಂತಲೇ ಬಿದ್ದಿದೆ. ಕಲೆ ಭಾಷೆಗಳನ್ನು ಮೀರಿದ್ದು. ಆದ್ದರಿಂದ ಇದು ತೆಲುಗು ಸಿನಿಮಾ ಬರ್ಕೊಡ್ದು ಅನ್ನೋ ವಾದವನ್ನು ನಾನು ಒಪ್ಪಲ್ಲ. ನೋಡಿ ಅವರು ಇಷ್ಟಪಡ್ತಾರೆ, ಗೊತ್ತಾದವ್ರು ನೋಡ್ತಾರೆ. ಇವತ್ತು ಭಾಷಾಗ ಬೌಂಡ್ರಿ ಇಲ್ಲ. ಸೊ ಆದ್ದರಿಂದ ಅವರು ಅದನ್ನು ನೋಡುವ ಅವಕಾಶ ಮಾಡಿ. ಆದರೆ ಅದಕ್ಕೊಂದು ಸ್ಪಷ್ಟವಾದ ಒಂದು ನೀತಿ ಬೇಕು. ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಹೌಸ್ಫುಲ್ ಆಗಿ ನಡೀತಿದೆ ಅಲ್ಲಿ ಎತ್ತಬೇಡಿ. ಒಂದು ಅರ್ಧಕ್ಕಿಂತ ಕಡಿಮೆ ಪ್ರೇಕ್ಷಕರಿದ್ದರೆ ಆ ಥಿಯೇಟರ್ಗಳಿಂದ ಎತ್ತಿ, ಅದರಲ್ಲಿ RRR ಹಾಕಿ ಇನ್ನೊಂದಾಗಿ. ಆದರೆ ಒತ್ತಾಯದಿಂದ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಹಾಕ್ಸ್ತೀನಿ ಅಂದರೆ ಅದು ತಪ್ಪು. ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಒಂದು ಸ್ಪಷ್ಟತೆ ಬೇಕು. ಹೋರಾಟಗಾರರಿಗೂ ಅಂಥ ಒಂದು ಸ್ಪಷ್ಟತೆ ಬೇಕು. ಎಲ್ಲ ಸಿನಿಮಾ ಇಟ್ಟಿದ್ದೆಲ್ಲ ಇಡಿ ಅಂದರೆ 2ನೇ ವಾರದಲ್ಲಿ ಇಡೋಕ್ಕಾಗಲ್ಲ. 2ನೇ ವಾರದಲ್ಲಿ ಕಡಿಮೆ ಆದಲ್ಲಿ ಚೇಂಜ್ ಮಾಡ್ತಾರೆ. ಮತ್ತು ಜೇಮ್ಸ್ ಸಿನಿಮಾ ಎಷ್ಟು ಗಳಿಸಬೇಕು ಅಷ್ಟು ಈಗಾಗಲೇ ಗಳಿಸಿದೆ, 100 crores rupees. ಆದ್ದರಿಂದ ಅವರಿಗೆ ಅನ್ಯಾಯ ಆಗುವ ಪ್ರಶ್ನೆ ಕಾಣ್ತಾ ಇಲ್ಲ, ಅವ್ರಿಗೆ ಲಾಸ್ ಆಗುವ ಪ್ರಶ್ನೆ ಕಾಣ್ತಾ ಇಲ್ಲ. ಆದರೆ ಇಲ್ಲೊಂದು ನೈತಿಕತೆ ಪ್ರಶ್ನೆ ಇದೆ.
ಅಷ್ಟೇ. ಆ ನೈತಿಕತೆ ಪ್ರಶ್ನೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಒಂದು ಸಿನಿಮಾವನ್ನು ಹಿಂದೆ ನಿಂತು ಮುಂದಕ್ಕೆ ದಬ್ಬುತ್ತಾ ಈ ಚೆನ್ನಾಗಿ ನಡೀತಾ ಇರುವ ಸಿನಿಮಾವನ್ನು ತೆಗೆದರೆ ಅದು ತಪ್ಪು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.